ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕನ್ನಡಿಗನ ಮೇಲೆ ಬ್ಯಾಂಕ್ ಸಿಬ್ಬಂದಿ ದರ್ಪ ತೋರಿದ್ದ ವಿಚಾರ, ಭಾಷಾ ತಾರತಮ್ಯ ವಿರೋಧಿಸಿ ಪ್ರತಿಭಟನೆಯನ್ನ ಕರವೇ ಮಾಡ್ತಾ ಇತ್ತು. SBI ಪ್ರಧಾನ ಕಚೇರಿಯ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡ್ತಾ ಇರೋದು. ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವಂತಹ ಕಚೇರಿ, ದರ್ಪ ಮೆರೆದ ಸಿಬ್ಬಂದಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. SBI ಪ್ರಧಾನ ಕಚೇರಿಯ ಬಳಿ ಹೈ ಡ್ರಾಮಾನೇ ನಡೆದೋಗಿದೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಕನ್ನಡ ಪರ ಸಂಘಟನೆಯವರು ಈಗ ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಯಾವ SBI ಮ್ಯಾನೇಜರ್ ಕನ್ನಡ ಮಾತಾಡೋದಿಲ್ಲ ಅಂತ ದಿಮಾಕಿನ ಮಾತುಗಳನ್ನು ಆಡಿದ್ರು, ಅಂತವರಿಗೆ ಪಾಠ ಕಲಿಸುವಂತಹ ಕೆಲಸ ಈಗ ಆಗ್ತಾ ಇದೆ. ಆಗಿದೆ ಒಂದ್ಸತಿ ಕೇಳೋಣ ಇದೆ ಅವರಲ್ಲಿ ವಿಜಯವಾಣಿನ 2-3 ತಿಂಗಳಾಯ್ತು. ಸರ್ ನಮಸ್ತೆ. ಸರ್ ಆಗಿದೆ ಒಂದ್ಸತಿ ಕೇಳೋಣ ಇದೆ ಅವರಲ್ಲಿ ವಿಜಯವಾಣಿನ 2-3 ತಿಂಗಳಾಯ್ತು. ಸರ್ ನಮಸ್ತೆ. ಸರ್ ಸೂರ್ಯನಗರ SBI ಮ್ಯಾನೇಜರ್ ಉದ್ದಟತನವನ್ನ ಪ್ರದರ್ಶನ ಮಾಡಿದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಪ್ರತಿಭಟನೆಯನ್ನ ಮಾಡಿರೋದು. SBI ಬ್ಯಾಂಕ್ ಮ್ಯಾನೇಜರ್ ಪ್ರಿಯಾಂಕಾ ಎತ್ತಂಗಡಿ ಮಹಿಳಾ ಮ್ಯಾನೇಜರ್ ಅನ್ನ SBI ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಸೂರ್ಯನಗರ SBI ಮ್ಯಾನೇಜರ್ ಉದ್ದಟತನವನ್ನ ಪ್ರದರ್ಶನ ಮಾಡಿದ್ರು. ನಿನ್ನೆ ನಾನು ಕನ್ನಡ ಮಾತಾಡೋದಿಲ್ಲ ಅಂತ ದಿಮಾಕಿನ ಮಾತುಗಳನ್ನ ಆಡಿದ್ದ ಮ್ಯಾನೇಜರ್ಗೆ ಈಗ ಎತ್ತಂಗಡಿ ಭಾಗ್ಯ. SBI
ಈಗ ಈ ನಿರ್ಧಾರವನ್ನ ತೆಗೆದುಕೊಂಡಿರೋದು ಯಾರು ಕನ್ನಡ ಮಾತಾಡುವುದಿಲ್ಲ ಹಾಗೆ ಹೀಗೆ ಅಂತ ನಿನ್ನೆ ದರ್ಪದ ಮಾತುಗಳನ್ನ ಆಡಿದ್ದರೋ ಅವರಿಗೆ ವರ್ಗಾವಣೆಯಾಗಿದೆ. ಎತ್ತಂಗಡಿ ಮಾಡುವಂತ ಕೆಲಸ ಆಗಿದೆ. ಎತ್ತಂಗಡಿ ಮಾಡಿದ್ರೆ ಆಗ್ಲಿಲ್ಲ, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಆಗ್ಬೇಕು. ಗ್ರಾಹಕರ ಜೊತೆಗೆ ವರ್ತಿಸುವಂತ ರೀತಿ ಆಗಿದೆ. ನೀವು ಹೇಳುವ ಭಾಷೆಯಲ್ಲಿ ನಾವು ಮಾತಾಡೋದಲ್ಲ, ಕಸ್ಟಮರ್ ಭಾಷೆಯಲ್ಲಿ ನೀವು ಮಾತಾಡಿ ಅವರಿಗೆ ಯಾವ ರೀತಿ ಸೇವೆಯನ್ನು ನೀವು ಒದಗಿಸಬೇಕು. ಅದು ಕರ್ನಾಟಕದಲ್ಲಿ ಹಿಂದಿಯನ್ನ ನಾವು ಮಾತಾಡೋದಲ್ಲ, ನೀವು ಕನ್ನಡ ಮಾತಾಡಬೇಕು. ಇಂಥ ದಿಮಾಕು ಸೊಕ್ಕಿನವರಿಗೆ ಪಾಠ ಕಲಿಸುವಂತ ಕೆಲಸ ನಿರಂತರವಾಗಿ ಆಗ್ತಾನೆ ಇರುತ್ತೆ. ಈ ಪ್ರಿಯಾಂಕಾ ಅನ್ನುವಂಥ ಮ್ಯಾನೇಜರ್ ನಿನ್ನೆ SBI ನಲ್ಲಿ ಐ ನೆವರ್ ಸ್ಪೀಕ್ ಕನ್ನಡ ಅಂತ, ಈಗ ಕನ್ನಡಿಗರು ಪಾಠ ಕಲಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿಭಟನೆ ನೋಡಿ, ನಿನ್ನೆ ಆ ಮ್ಯಾನೇಜರ್ ಮಾತಾಡಿದ್ದ ವಿಚಾರಕ್ಕೆ ಕನ್ನಡ ಪರ ಸಂಘಟನೆಯವರು ಆಕ್ರೋಶವನ್ನ ಹೊರಹಾಕಿ SBI ಪ್ರಧಾನ ಕಚೇರಿಯ ಮುಂದೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಹೈ ಡ್ರಾಮಾನೇ ನಡೆದೋಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಸೇರಿದ್ದಾರೆ. ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪ್ರತಿಭಟನೆ ಆಗಿದೆ. ಈಗ SBI ಇವರನ್ನ ಎತ್ತಂಗಡಿ ಮಾಡಿದೆ. ಕನ್ನಡಿಗರನ್ನ ಕೆಣಕಿದ ಬ್ಯಾಂಕ್ ಅಧಿಕಾರಿ ವರ್ಗಾವಣೆ ಆಗಿರೋದು. ತ್ಯಾಗ ತೋರಿಸದೆ ವರ್ಗಾಯಿಸಿದೆ SBI. ಕನ್ನಡಿಗರ ಆಕ್ರೋಶಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಣಿದಿದೆ, ಮಣಿಬೇಕು. ಬೆಂಗಳೂರಿನ ಸೂರ್ಯನಗರ ಶಾಖೆ ಅಧಿಕಾರಿ ಪ್ರಿಯಾಂಕಾ ವರ್ಗಾವಣೆಯ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಈಗ ಹಂಚಿಕೊಂಡಿದ್ದಾರೆ. ಅಧಿಕಾರಿಯ ವರ್ತನೆಗೆ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು, ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕಿಳಿದಿದ್ದು, ಈಗ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎದುರು ಈಗಾಗಲೇ ಕರವೆಯಿಂದ ಪ್ರತಿಭಟನೆ ಕೂಡ ಆಗಿರುವಂತದ್ದು. ಮಾತಾಡ್ಸ್ಕೊಂಡು ಹೋಗೋಣ ಸರ್. ಕರ್ನಾಟಕದಲ್ಲಿ ಇದು ಮೊದಲಲ್ಲ, ಅದರಲ್ಲೂ ಬ್ಯಾಂಕ್ ಸೆಕ್ಟರ್ನಲ್ಲಿ ಸಾಕಷ್ಟು ಜನ ನಮಗೆ ಏಕೆ ಕನ್ನಡ ಬರಬೇಕು ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ. ಏನು ಹೇಳ್ತೀರಾ ಅಂತ? ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲೇ ಕನ್ನಡವನ್ನು ನಾವು ಮಾತಾಡಲ್ಲ, ಕನ್ನಡದಲ್ಲಿ ನಾವು ಗ್ರಾಹಕರಿಗೆ ಸೇವೆಯನ್ನು ಕೊಡಲ್ಲ ಅನ್ನುವ ಉದ್ದಟತನ ಈಗಾಗಲೇ ಕೆಲವು ಬ್ಯಾಂಕ್ಗಳಿಂದ ಬಂದಿದೆ. ಈಗ ಮಳವಳ್ಳಿ ಅಂತ ಆ ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲೂ ಕೂಡ ಇಂಥ ಧ್ವನಿ ಕೇಳಿತ್ತು. ಹಾಗಾಗಿ ಇವತ್ತು ಎಲ್ಲ ಬ್ಯಾಂಕ್ಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಿದ್ದೀವಿ. ಆ ಭಾಷಿಗರ ರಾಜ್ಯದಲ್ಲಿ ಕೆಲಸ ಕೊಡ್ರಿ ಸ್ವಾಮಿ. ಇಲ್ಲಿಂದ ಹೋಗಿ ಆಂಧ್ರದಲ್ಲಿ ಕೆಲಸ ಮಾಡೋದು ಯಾಕೆ ಬೇಕು? ಇಲ್ಲಿಂದ ತಮಿಳ್ನಾಡಲ್ಲಿ ಹೋಗಿ ಕೆಲಸ ಮಾಡೋದು ಯಾಕೆ ಬೇಕು? ಈ ನಾಡಿನ ಮಕ್ಕಳಿಗೆ ಉದ್ಯೋಗವನ್ನು ಕೊಡ್ರಿ. ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡದ ಗ್ರಾಹಕರ ಜೊತೆಯಲ್ಲಿ ಸಹಕಾರಿಯಾಗಿ ನಿಲ್ರಿ. ಅದನ್ನು ಬಿಟ್ಟು ಯಾವನ ಕನ್ನಡವೇ ಬಾರ್ದಿರೋ ಅನ್ನೋ ತಾಮಂದು ಕರ್ನಾಟಕದ ಒಂದು ಹಳ್ಳಿಗಾಡಿಗೆ ಹಾಕಿದ್ರೆ ಆತನಿಗೆ ಇಂಗ್ಲೀಷಿನ ಜ್ಞಾನವೂ ಇರೋದಿಲ್ಲ, ಹಿಂದಿ ಜ್ಞಾನವೂ ಇರೋದಿಲ್ಲ. ಅಂಥ ಭಾಗಗಳಲ್ಲಿ ಇವತ್ತು ಹಿಂದಿಯವ್ರನ್ನ ಹಾಕಿ ಇವತ್ತು ದಬ್ಬಾಳಿಕೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ರಕ್ಷಣೆಗೆ ನೇರವಾಗಿ ಚಿಕ್ಕೆ ಕೊಡ್ತಿದ್ದೀವಿ. ಇವತ್ತು ಯಾರೋ ಒಬ್ಬ ಉದ್ಯೋಗಿನೆಲ್ಲ ವರ್ಗಾವಣೆ ಮಾಡಿದ್ರೆ ಇದು ಕಣ್ಣೋಡಿಸುವ ತಂತ್ರ. ಆದರೆ ನಾವು ಹೇಳ್ತಿದ್ದೀವಿ, ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಹಿಂದಿಯವ್ರು ಏನಿಲ್ಲಿ ಕೆಲಸ ಮಾಡ್ತಾರೆ ಅವ್ರು ನಾವು ರಾಜ್ಯಗಳಿಗೆ ವರ್ಗಾವಣೆ ಮಾಡಬೇಕು ಅನ್ನುವ ನೇರ ಎಚ್ಚರಿಕೆಯನ್ನು ರಕ್ಷಣೆ ಮಾಡ್ತಾ ಇದೆ. ಹಿಂದಿ ಹೇರಿಕೆ ಎಲ್ಲೋ ಒಂದು ಕಡೆ ಜೋರಾಗ್ತಾ ಇದೆ. ಅದು ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋರು ಕಮ್ಮಿ ಆಗಿದ್ದಾರೆ. ಕೆಲವರು ಹಿಂದಿಯೇ ಇದು ರಾಜಧಾನಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಸರ್. ಅವರಿಗೆ ಯಾವ ರೀತಿ ಎಚ್ಚರಿಕೆಯನ್ನು? ಈಗ ಕನ್ನಡಿಗರು ಶಾಂತಿಯುತವಾಗಿ ಹೋರಾಟ ಮಾಡ್ತಾರೆ, ಏನೋ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ತಗೊಂಡಾಗ ಅವ್ರು ಇಡ್ತಾರೆ. ಇನ್ನು ನಾವೆಲ್ಲ ಬಿಟ್ಟಾಕ್ಬಿಡಿ. ಏನು ಮಹಾರಾಷ್ಟ್ರದಲ್ಲಿ ಶಿವಸೇನೆಯವರು ಎಲ್ಲಿ ಭಾಷೆಗೆ ಅನ್ಯಾಯ ಆದಾಗ ನುಗ್ಗು ಹೊಡಿತಾರಲ್ಲ, ಆ ಮಾದರಿಯನ್ನು ಇನ್ಮೇಲೆ ಕರ್ನಾಟಕ ರಾಷ್ಟ್ರ ವೇದಿಕೆ ಕರ್ನಾಟಕದಲ್ಲಿ ಮಾಡುತ್ತೆ. ಇಲ್ಲಿ ಕನ್ನಡಿಗರೇ ಸಾರ್ವಭೌಮ. ನೇರವಾಗಿ ಹೇಳ್ತಿದ್ದೀವಿ, ಇನ್ನು ಮುಂದೆ ಕನ್ನಡಿಗರ ಬದುಕ್ರಿ,